ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಏನೇನು ಆಸೆಗಳಿದೆ ನಿಮ್ಮದು ಎಲ್ಲ ಈಡೇರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು ಅಂತ. ಸೊ ಲಾಸ್ಟ್ ವೀಕೆಂಡ್ ಬಂದು ಅಕ್ಕ ಭಾವ ಇಬ್ಬರು ಮನೆಗೆ ಬಂದಿದ್ದರು. ಅವತ್ತು ಶನಿವಾರ ಆಗಿದ್ದರಿಂದ ನಾನ್ ವೆಜ್ ಏನೂ ಮಾಡೋಕ್ಕಾಗಿಲ್ಲ. ಸೊ ಪಾಯಸ ಮತ್ತು ಮಂಗಳೂರು ಬೋಂಡ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನಿಮ್ಮ ಜೊತೆನೂ ಆ ರೆಸಿಪಿನ ಶೇರ್ ಮಾಡ್ಕೊತೀನಿ. ಹೆಸ್ರು ಬೇಳೆನ ನಾನು ಹುರಿದ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಕುಕ್ಕರ್ಗೆ ಹಾಕ್ಕೊಬೇಕು. ಅದು ಒಂದು 2 ವಿಷಲ್ ಬರೋವರೆಗೂ ಬೇಯಿಸ್ಕೊಬೇಕು. 2 ವಿಷಲ್ ಬರ್ಸ್ಕೊಂಡು ನೋಡಿ, ಇನ್ನೂ ಬೆಂದಿಲ್ಲ ಅಂತಂದರೆ ನೀವು ಓಪನಾಗಿ ಇನ್ನೂ ಬೇಯಿಸ್ಕೊಳ್ಬೋದು. ಈ ಕಡೆ ನಾನು ಬೆಲ್ಲನ ತುರಿದು ಇಟ್ಕೊಂಡಿದ್ದೀನಿ. ಬೆಲ್ಲ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಕಾಯಿ ತುರಿ ಒಂದು ಅರ್ಧ ಹೋಳಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಇಲ್ಲಿ ಏಲಕ್ಕಿ 3 ಏಲಕ್ಕಿ ತೊಗೊಂಡಿದ್ದೀನಿ. ಇವಾಗ ಕಾಯಿನ ರುಬ್ಕೊಬೇಕು ಜಾರ್ಗೆ ಹಾಕ್ಕೊಂಡು. ಕಾಯಿನೂ ಅಷ್ಟೇ ಮತ್ತು ಏಲಕ್ಕಿನೂ ಅಷ್ಟೇ ಸಣ್ಣದಾಗಿ ರುಬ್ಕೊಬೇಕು. ಎಷ್ಟು ಸಣ್ಣದಾಗಿ ರುಬ್ಕೊತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಈ ರೆಸಿಪಿನ ನಾನು ಒಬ್ಬಳೇ ಮಾಡಿಲ್ಲ, ನಾನು ಮತ್ತು ಅಮ್ಮ ಇಬ್ಬರು ಸೇರಿ ಮಾಡಿದ್ದು. ಆ್ಯಕ್ಚುಲಿ ಜಾಸ್ತಿ ಕಾಂಟ್ರಿಬ್ಯೂಷನ್ ಅಮ್ಮಂದೇ ಇದೆ. ಚೆನ್ನಾಗಿ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ನಾನು ಈ ಕಡೆ ತಪ್ಪಲಿನಲ್ಲಿ ಬಿಸಿ ನೀರು ಇಟ್ಕೊಂಡು ಅದಕ್ಕೆ ಬೆಲ್ಲ ಏನು ಸಣ್ಣದಾಗಿ ತುರಿದು ಇಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೊತಾ ಇದ್ದೀವಿ. ಇದು ಬೆಲ್ಲ ಏನಂತ ಅಂದರೆ ತುಂಬ ಪಾಕ ಬರೋ ರೀತಿ ಏನು ಮಾಡ್ಕೊಳ್ಳೋದು ಬೇಡ. ನಾವು ನೀರಲ್ಲಿ ಅದು ಕರಗಿದ್ರೆ ಸಾಕು. ಈ ಕಡೆ ಶಾವಿಗೆನ ಹುರ್ಕೊತಾ ಇದ್ದೀವಿ. ಶಾವಿಗೆ ಏನು ಕೆಂಪಗಾಗೋದೇನು ಬೇಡ. ಅದು ಒಂದು ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಇರುತ್ತಲ್ಲ, ಅದು ಒಂದು ಸ್ವಲ್ಪ ವೈಟಾಗಿ ಟರ್ನ್ ಆಗಿ ಗರಿಯಾಗಿ ಬಂದರೆ ಸಾಕು. ಒಂದು 2 ಮಿನಿಟ್ಸ್ ನೋಡಿ, ಈ ರೀತಿ ಒಂದು ಸ್ವಲ್ಪ ವೈಟ್ ಆಗಬೇಕು. ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ತುಂಬ ಏನು ಹುರ್ಕೊಳ್ಳೋದೇನು ಬೇಡ. ಒಂದು 2 ಮಿನಿಟ್ಸ್ ಹುರ್ಕೊಂಡ್ರೆ ಸಾಕು. ಇವಾಗ ನಾನು ಬೆಲ್ಲ ಕರಗಿದೆಯಾ ಇಲ್ವಾ ಅಂತ ನೋಡ್ತಾ ಇದ್ದೀನಿ ತಿರುಗಿಸಿ. ಇನ್ನು ಸ್ವಲ್ಪ ಅದು ಎಲ್ಲ ಹಂಗೆ ಇದೆ, ಬೆಲ್ಲದ ಚೂರೆಲ್ಲ ಒಳಗಡೆ ಹಾಗೇ ಇದೆ. ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಈಗ ನೋಡಿ, ಎಲ್ಲ ಬೆಲ್ಲನೂ ನೀರಲ್ಲಿ ತುಂಬ ಕರಗಿದೆ. ಈ ರೀತಿ ಕರಗಬೇಕು. ಇದೇನು ಒಂದು ಸ್ಟೆಪ್ ಬೈ ಸ್ಟೆಪ್ ಏನು ಪ್ರೊಸೀಜರ್ ಇರುತ್ತೆ, ನಾವು ಅದನ್ನ ಫಾಲೋ ಮಾಡಬೇಕು. ಆವಾಗಲೇ ಅದು ಎಕ್ಸಾಕ್ಟ್ ಟೇಸ್ಟ್ ಬರೋದು ನಮಗೆ. ಇವಾಗ ಕಾಯಿನ ಹಾಕ್ಕೊತಾ ಇದ್ದೀನಿ. ಕಾಯಿನ ಹಾಕ್ಕೋಬೇಕಾದ್ರೆ ತಿರುಗಿಸ್ತಾ ಇದ್ದೀನಿ ನಾನು. ಈ ರೀತಿ ತಿರುಗಿಸಿ ಚೆನ್ನಾಗಿ ಅದು ಕುದಿ ಬರಬೇಕು. ಅದು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಬೇಕು. ಬೆಲ್ಲ ಮತ್ತು ಕಾಯಿ ಎರಡೂ ಸೇರಿ ಅದು ಒಂದು ಟೇಸ್ಟ್ ಫಾರ್ಮ್ ಆಗಿರುತ್ತೆ. ಹಂಗೆ ಈ ರೀತಿ ನೋಡಿ, ಹೀಗೆ ಕುದಿ ಬರಬೇಕು. ಹಿಂಗೆ ಕುದಿ ಬಂದಾಗ ನಾನು ತಿರುಗಿಸ್ಕೊತಾ ಇದ್ದೀನಿ. ಒಂದು 2-3 ಕುದಿ ಬರಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಬೇಕು. ಆವಾಗಲೇ ಅದು ಟೇಸ್ಟ್ ಬಿಟ್ಟಿರುತ್ತೆ ನೀರಲ್ಲಿ. ಕಾಯಿ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಆ ಏಲಕ್ಕಿ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಏನು ಹೆಸ್ರು ಬೇಳೆನ 2 ವಿಷಲ್ ಕೂಗಿಸಿ ಇಟ್ಕೊಂಡಿದ್ವಿ, ಅದನ್ನ ನಾವು ಚೆಕ್ ಮಾಡ್ತಾಯಿದ್ದೀನಿ. ಹೆಸ್ರು ಬೇಳೆ ಬೆಂದಿದೆಯಾ ಕಂಪ್ಲೀಟಾಗಿ ಏನು ಅಂತ. ಇನ್ ಕೇಸ್ ಏನಾದರೂ 2 ವಿಷಲ್ ಆದರೂ ಬೆಂದಿರಲಿಲ್ಲ ಅಂದರೆ ಓಪನ್ ಆಗಿ ಕೂಡ ನೀವು ಬೇಯಿಸ್ಕೊಳ್ಳಿ. ಫುಲ್ ಮೆತ್ತಗಾಗಿರ್ಬೇಕು. ಅದು ಒಂಚೂರು ಗಟ್ಟಿ ಇರಬಾರ್ದು, ಫುಲ್ ಮೆತ್ತಗಾಗಬೇಕದು. ಅಲ್ಲಿವರೆಗೂ ಬೇಯಿಸ್ಕೊಬೇಕು. ಇವಾಗ ನಾವು ಏನು ಬೇಳೆ ಬೇಯಿಸ್ಕೊಂಡಿದ್ದೀನಿ ಆ ಪಾತ್ರೆಗೇನೆ ಇವಾಗ ಬೆಲ್ಲ ಮತ್ತು ಕಾಯಿನ ಕುದಿಸಿ ಇಟ್ಕೊಂಡಿದ್ನಲ್ವ, ಅದನ್ನು ಬೇಳೆ ಒಳಗಡೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದು ಎಲ್ಲ ಸೇರಿ ಚೆನ್ನಾಗಿ ಕುದಿಸ್ಬೇಕು. ಅದು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಅದು ಎಷ್ಟು ಕುದಿ ಬರುತ್ತೆ ಅಷ್ಟು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಇವಾಗ ನಾನು ಶಾವಿಗೆ ಹಾಕ್ಕೊತಾ ಇದ್ದೀವಿ. ಶಾವಿಗೆ ಏನು ಹುರಿದು ಇಟ್ಕೊಂಡಿದ್ವಿ ನಾವು ಸೈಡಲ್ಲಿ, ಅದು ಒಂದು ಸ್ವಲ್ಪ ಗರಿಯಾಗಿ ಬಂದಿತ್ತಲ್ಲ, ಅದನ್ನು ನಾನು ಇವಾಗ ಈ ಏನು ಬೇಳೆ ಮತ್ತು ಕಾಯಿ ಬೆಲ್ಲ ಎಲ್ಲದೂ ಕರಗಿಸಿ ಕುದಿಸಿ ಇಟ್ಕೊಂಡಿರ್ತೀವಿ, ಅದಕ್ಕೇ ಶಾವಿಗೆನ ಸ್ವಲ್ಪ ಲಾಸ್ಟ್ ಟೈಮಲ್ಲಿ ಹಾಕ್ತಾಯಿದ್ದೀವಿ. ಯಾಕಂದರೆ ಶಾವಿಗೆ ಬೇಗ ಬೆಂದುಬಿಡುತ್ತೆ. ಹಾಗಾಗಿ ಶಾವಿಗೆನ ಸ್ವಲ್ಪ ಲಾಸ್ಟ್ ಮೂಮೆಂಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಅದು ಮಳ್ಳೋವರೆಗೂ ಕುದಿಸ್ಬೇಕು. ಪಾಯಸನ ನಾವು ಆ್ಯಕ್ಚುಲಿ ಎಷ್ಟು ಕುದಿಸ್ತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಯಾವುದೇ ಪಾಯಸ ಮಾಡಿ ಚೆನ್ನಾಗಿ ಅದು ಎಲ್ಲ ಫ್ಲೇವರನ್ನು ಬಿಡೋವರೆಗೂ ಚೆನ್ನಾಗಿ ಕುದಿಸಿ, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಶಾವಿಗೆ ಎಲ್ಲ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ನೀವೇ ನೋಡ್ತಾ ಇದ್ದೀರಾ, ಬೇಳೆ ಆಗಿರ್ಬೋದು ಎಲ್ಲ ನೀಟಾಗಿ ಬೆಂದಿದೆ.
ಇವಾಗ ಹಿಂಗೆ ಕುದಿ ಬರ್ತಾ ಇರಬೇಕಾದ್ರೆ ನಾನು ಡ್ರೈ ಫ್ರೂಟ್ಸ್ನ ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಅಥವಾ ತುಪ್ಪದಲ್ಲಿ ಹುರಿದು ಹಾಕ್ಕೊತಾರೆ ಕೆಲವರು, ಬಟ್ ಆದರೆ ನನಗೇನು ಅವಶ್ಯಕತೆ ಇಲ್ಲ ಅನ್ನಿಸ್ತು. ಡೈರೆಕ್ಟಾಗಿ ಹಾಕ್ಕೊಂಡ್ರೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಡ್ರೈ ಫ್ರೂಟ್ಸ್ ಆ್ಯಕ್ಚುಲಿ. ಸೊ ನಾನು ಅದನ್ನು ಹಾಕ್ಕೊಂಡು ಲಾಸ್ಟ್ ಫೈನಲಾಗಿ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಒಂದು 5 ಮಿನಿಟ್ಸು ಇಲ್ಲ 2 to 3 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಅದು ತುಂಬ ಚೆನ್ನಾಗಿ ಫ್ಲೇವರ್ ಬಂದಿದೆ ಆಲ್ರೆಡಿ. ತುಂಬ ಸ್ಮೆಲ್ಲಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು ನೋಡಿ. ಲಾಸ್ಟಲ್ಲಿ ಈ ರೀತಿಯಾದಂಥ ಪಾಯಸ ನಮಗೆ ಸಿಕ್ಕಿರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಸ್ವೀಟ್ ಎಲ್ಲ ಪರ್ಫೆಕ್ಟಾಗಿತ್ತು. ಒಂದೊಂದು ಸರಿ ಸ್ವೀಟ್ ಜಾಸ್ತಿ ಆದ್ರೂ ಅಷ್ಟು ಚೆನ್ನಾಗಿರಲ್ಲ, ಬಟ್ ಆದರೆ ಇದು ಸ್ವೀಟೆಲ್ಲ ಕರೆಕ್ಟ್ ಮೆಜರ್ಮೆಂಟಲ್ಲಿ ಹಾಕಿದ್ವಿ, ಚೆನ್ನಾಗಿತ್ತು. ಸೊ ಇವಾಗ ನೋಡೋಣ ಬನ್ನಿ ಫ್ರೆಂಡ್ಸ್, ಇವಾಗ ಮಂಗಳೂರು ಬೋಂಡ ಹೇಗೆ ಮಾಡೋದು ಅಂತ. ಮಂಗಳೂರು ಬೋಂಡ ಎಲ್ಲ ಆ್ಯಕ್ಚುಲಿ ಬೋಂಡ ಬಜ್ಜಿ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡೋಣ ಅನಿಸುತ್ತೆ. ಯಾಕಂದರೆ ಅದು ತಿಂತಾ ಇದ್ದಷ್ಟು ನಮಗೆ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಬೌಲ್ಗೆ ನಾವು ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೀವಿ. ನೀವು ಯಾವ ಕ್ವಾಂಟಿಟಿಲಿ ಬಜ್ಜಿ ಮಾಡ್ತಾಯಿದ್ದೀರಾ, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಮೈದಾ ಹಿಟ್ಟನ್ನ ಹಾಕೋಬೋದು. ನಾವಿವಾಗ ಇಷ್ಟು ಮೈದಾ ಹಿಟ್ಟಿಗೆ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ತೊಗೊತಾ ಇದ್ದೀವಿ. ಮೊಸರು ಆ್ಯಕ್ಚುಲಿ ಮೇನ್ ಇಂಗ್ರೀಡಿಯೆಂಟು ಈ ಮಂಗಳೂರು ಬೋಂಡಾಗೆ. ಇವಾಗ ಹೆಚ್ಚಿಟ್ಕೊಂಡಿರುವಂಥ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀವಿ. ಮತ್ತು ಕರಿಬೇವನು ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಈರುಳ್ಳಿನೂ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಈರುಳ್ಳಿನೂ ಅಷ್ಟೇ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟನ್ನ ಹಾಕ್ಕೊಬೋದು. ಇವಾಗ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಸ್ವಲ್ಪ ಹಾಕಿದ್ರೆ ಸಾಕು, ಜಾಸ್ತಿ ಹಾಕಬೇಡಿ. ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಹಾಕಿದ್ರೆ ಸಾಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸ್ವಲ್ಪ ನೋಡಿಕೊಂಡೇ ಹಾಕ್ಕೊಳ್ಳಿ. ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ, ಆಮೇಲೆ ಬೇಕಾದರೆ ನಾವು ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಹಾಕ್ಕೊಳ್ಳಿ. ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಹಾಕೋಬೋದು ನಾವು ಕರೆಕ್ಟಾಗಿ. ಇವಾಗ ಎಲ್ಲದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂಚೂರು ಗಂಟು ಇಲ್ಲದೆ ಇರೋ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು. ನಾವು ಹಾಕ್ಕೊಂಡಿರೋವಂಥ ಮೊಸರು ಕರೆಕ್ಟಾಗಿ ಕಲಿಸ್ಕೊಳ್ಳೋ ಕನ್ಸಿಸ್ಟೆನ್ಸಿ ಸಾಲಿಲ್ಲ ಅಂತ ಅಂದರೆ ನಾವು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಕಲಿಸ್ಕೊಬೋದು. ಏನೂ ಪ್ರಾಬ್ಲಮ್ ಆಗೋಲ್ಲ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ. ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ನೀಟಾಗಿ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು. ಅಲ್ಲಿವರೆಗೂ ಕಲಿಸ್ಕೊಳ್ಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಆಗಬಾರ್ದು. ಆ ರೀತಿ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು. ಈ ರೀತಿ ಕನ್ಸಿಸ್ಟೆನ್ಸಿ ಬಂದಾದಮೇಲೆ ನಾನು ಇದನ್ನು ಒಂದು 1 hour ನೆನೆಸಿಟ್ಟಿದ್ದೆ ಅನಿಸುತ್ತೆ. 1 hour ಇಲ್ಲ ಅಂದ್ರೂ ನಿಮಗೆ ಟೈಮ್ ಇಲ್ಲ ಅಂದರೆ ಹಾಗೇನೂ ಬಿಟ್ಕೋಬೋದು. ಬಟ್ ಆದರೆ ಒಂದು 1/2 hour ಆದರೂ ನೆನೆಸಿ ಟೈಮ್ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕರೆಕ್ಟ್ ಟೆಂಪ್ರೇಚರಲ್ಲಿ ಕಾಯ್ದಿರಬೇಕು. ಈಗ ನೋಡಿ ಏನು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಮೈದಾ ಹಿಟ್ಟು ಮಿಶ್ರಣನ, ನಾವು ಇವಾಗ ಅದನ್ನು ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂತ ಅಂದರೆ ಏನು ಗಟ್ಟಿ ಅಂಶ ಎಲ್ಲ ಕೆಳಗೆ ಹೋಗಿರುತ್ತೆ, ಸ್ವಲ್ಪ ತೆಳು ಅಂಶ ಎಲ್ಲ ಮೇಲೆ ಬಂದಿರುತ್ತೆ. ಒಂದು ನೀರು ಅಂಶ ಇರುತ್ತಲ್ಲ ಅದೆಲ್ಲ ಮೇಲೆ ಬಂದುಬಿಟ್ಟಿರುತ್ತೆ. ಸೊ ನಾವು ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡಬೇಕದು ಎಲ್ಲ ಉಪ್ಪು ಎಲ್ಲ ನೀಟಾಗಿ ಮಿಕ್ಸ್ ಆಗೋ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಎಣ್ಣೆ ಕಾಯ್ದಿದೆಯಾ ಇಲ್ವಾ ಅಂತ ನೋಡ್ಕೊತಾ ಇದ್ದೀವಿ. ಎಣ್ಣೆ ಇವಾಗ ಸ್ವಲ್ಪ ಬಿಟ್ಟಿದ್ದೀನಿ. ಇವಾಗ ಎಣ್ಣೆ ಕಾಯ್ದಿದೆ, ಅದು ಒಂದು ಸ್ವಲ್ಪ ಕರೆಕ್ಟ್ ಟೆಂಪ್ರೇಚರಲ್ಲಿ ಕಾಯ್ದಿದೆ ಎಣ್ಣೆ. ಇವಾಗ ನಾವು ಏನು ಮಂಗಳೂರು ಬೋಂಡಾನ ತುಂಬ ಮಾಮೂಲಿ ಬಜ್ಜಿ ಥರ ದಪ್ಪ ಬಿಡಬಾರ್ದು. ಯಾಕಂದರೆ ಅದು ನಮಗೆ ಮಂಗಳೂರು ಬಜ್ಜಿ ಏನು ಮಂಗಳೂರು ಬೋಂಡ ಫೀಲ್ ಕೊಡೋಲ್ಲ ನಮಗೆ. ಮಾಮೂಲಿ ಬಜ್ಜಿಗೂ ಮಂಗಳೂರು ಬೋಂಡಾಗೂ ಆವಾಗ ಡಿಫ್ರೆನ್ಸೇ ಗೊತ್ತಾಗಲ್ಲ ನಮಗೆ. ಹಾಗಾಗಿ ನಾವು ಮಂಗಳೂರು ಬೋಂಡನ ಸ್ವಲ್ಪ ಮೀಡಿಯಮ್ ಸೈಜ್ ಅಂದರೆ ಸ್ವಲ್ಪ ಸಣ್ಣಕ್ಕೇ ಬಿಟ್ಕೊಳ್ಬೇಕು. ಮಾಮೂಲಿ ಬಜ್ಜಿ ಥರ ಬಿಟ್ಟರೆ ಅದಕ್ಕೂ ಇದಕ್ಕೂ ಏನೂ ಡಿಫ್ರೆಂಟ್ ಅಂತಲೇ ಅನಿಸಲ್ಲ ನಮಗೆ. ಸೊ ಇವಾಗ ಮೀಡಿಯಮ್ ಸೈಜಲ್ಲಿ ಬಿಟ್ಕೊತಾ ಇದ್ದೀವಿ. ಎಣ್ಣೆ ಕಾಯ್ದಿದೆ ಚೆನ್ನಾಗಿ. ಈ ಮಂಗಳೂರು ಬೋಂಡ ಒಂಥರ ನನಗೆ ಪರ್ಸ್ನಲಿ ಫೇವ್ರೇಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಮಾಮೂಲಿ ಬಜ್ಜಿ ಎಲ್ಲ ನನಗೇನು ಅಷ್ಟು ಇಷ್ಟ ಆಗೋಲ್ಲ. ಅದಕ್ಕಿಂತ ನನಗೆ ಈ ಮಂಗಳೂರು ಬೋಂಡನೇ ಇಷ್ಟ ಆಗುತ್ತೆ. ಒಂಥರ ಇದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಮಗೆ. ಇದನ್ನು ಟೊಮ್ಯಾಟೊ ಕೆಚಪ್ ಆಗಿರ್ಬೋದು ಅದ್ರ ಜೊತೆ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ನಮಗೆ. ನೋಡಿ ಈ ರೀತಿ ಸಣ್ಣಕ್ಕೆ ಬಿಟ್ಕೊಳ್ಬೇಕು. ನಾನು ಎಲ್ಲರಿಗೂ ಪರ್ಸ್ನಲ್ಲಾಗಿ ಸಜೆಸ್ಟ್ ಮಾಡ್ತೀನಿ ಈ ರೆಸಿಪಿನ ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ರೀತಿ ನೋಡಿ ಒಂದು
ಒಂದು 2 ಮಿನಿಟ್ಸ್ ಇಲ್ಲ ಒಂದು 30 ಸೆಕೆಂಡ್ಸ್ಗೆ ಈ ರೀತಿ ನೋಡಿ ಉಬ್ಬಿ ಬರ್ತಾ ಇದೆ ಎಣ್ಣೆಲಿ. ಅದರಲ್ಲೇ ಗೊತ್ತಾಗುತ್ತೆ ನಮಗೆ ಎಷ್ಟು ಸ್ಪಾಂಜಿಯಾಗಿರುತ್ತೆ ಬಜ್ಜಿ ಅಂತ ಅಂದ್ಬಿಟ್ಟು, ಸ್ಪಾಂಜಿ ಆ್ಯಂಡ್ ಲೈಟ್ ವೇಟೆಡ್ ಆಗಿರುತ್ತೆ ಅಂತ. ಈ ಬಜ್ಜಿನ ನೀಟಾಗಿ ಕರಿಬೇಕು, ಒಂದು ಗೋಲ್ಡನ್ ಬ್ರೌನ್ ಆಗಿ ಅದು ಕನ್ವರ್ಟ್ ಆಗಬೇಕು, ಅಲ್ಲಿವರೆಗೂ ನೀಟಾಗಿ ಕರಿಬೇಕು. ಒಂದು ಸ್ವಲ್ಪ ಕಡಿಮೆ ಫ್ಲೇಮಲ್ಲೇ ಬೇಯಕ್ಕೆ ಇಟ್ಕೊಳ್ಳಿ. ಅದು ಕಲರ್ ತುಂಬ ಚೇಂಜ್ ಆಗಬಾರ್ದು, ಸ್ವಲ್ಪ ಲೈಟಾಗಿ ಚೇಂಜ್ ಆದರೆ ಸಾಕು. ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಇವಾಗ ನಾನು ಎತ್ತಿ ಜಾಲರಿಗೆ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಜಾಲರಿಗೆ ಹಾಕ್ಕೊಂಡು ನಾನು ಇದ್ರ ಜೊತೆಗೆ ಒಂದು ಸಲಾಡ್ ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಆ ಸಲಾಡ್ ಆ್ಯಕ್ಚುಲಿ ಎಲ್ರಿಗೂ ಮನೇಲಿ ತುಂಬ ಜಾಸ್ತಿ ಇಷ್ಟ ಆಯಿತು. ಹೇಗೆ ಮಾಡಿದೆ ಅಂತಂದರೆ, ಈ ಕ್ಯಾರೆಟ್ನೆಲ್ಲ ಸಣ್ಣದಾಗಿ ತುರ್ಕೊಬಿಟ್ಟು, ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು, ಒಂದು ಸ್ವಲ್ಪ ನಿಂಬೆ ರಸ ಮತ್ತು ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಅಥವಾ ಚಿಲ್ಲಿ ಪೌಡರ್ ಎರಡರಲ್ಲಿ ಒಂದು ಹಾಕೋಬೋದು. ನಾನಿಲ್ಲಿ ಚಿಲ್ಲಿ ಪೌಡರ್ನೇ ಸ್ವಲ್ಪ ಹಾಕ್ಕೊಂಡಿದ್ದೆ ಅಷ್ಟೇ. ಅದಂತೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಈ ರೀತಿ ಬಜ್ಜಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೂಡ ಕೊಡಿ. ಮತ್ತು ಏನಾದ್ರೂ ಸಜೆಷನ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಯಾವ ರೀತಿ ಬಂದಿದೆ ಅಂತ ಬಜ್ಜಿ. ನಮಗೆ ಒಳಗಡೆ ಅಂತೂ ತುಂಬ ಚೆನ್ನಾಗಿ ಸ್ಪಾಂಜಿಯಾಗಿ ನೀಟಾಗಿ ಬೆಂದಿತ್ತು ಬಜ್ಜಿ. ಐ ಹೋಪ್ ಈ ಮಂಗಳೂರು ಬೋಂಡ ಮತ್ತು ಹೆಸ್ರುಬೇಳೆ ಪಾಯಸ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಮನೇಲಿ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮ್ಮೆಲ್ರಿಗೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಈಸಿ ಆದಂಥ ರೆಸಿಪೀಸ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.